PCOS ಸಮಸ್ಯೆ ಇದ್ದಾಗ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಇದು ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಫಾಲೋ ಮಾಡೋದು, ಹಾಗೆ ಬ್ರೇಕ್ಫಾಸ್ಟ್ ಅನ್ನು ಸ್ಕಿಪ್ ಮಾಡುವಂಥದ್ದು, ಈ ತರದ ಮೆಥಡ್ ಅನ್ನು ತುಂಬಾ ಜನ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಖಂಡಿತವಾಗಿಯೂ PCOS ಇದ್ದಾಗ ಈ ಮೆಥಡ್ ಒಳ್ಳೇದಲ್ಲ. ಯಾಕೆ ಅಂತ ಅಂದ್ರೆ 2013 ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡ್ತಾರೆ. 60 ಜನ PCOS ಇರುವಂತಹ ಮಹಿಳೆಯರನ್ನ ಇದಕ್ಕೆ ತಗೊಳ್ಳಲಾಗುತ್ತೆ. ಸೊ 2 ಗ್ರೂಪ್ ಆಗಿ ಇದನ್ನ ವಿಭಾಗ ಮಾಡಲಾಗುತ್ತೆ. ಗ್ರೂಪ್ ಎ ಅವರು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ, ಹಾಗೆ ಒಂದು ಸ್ಮಾಲ್ ಡಿನ್ನರ್ ಅನ್ನ ತಗೋತಾರೆ. ಅದೇ ಗ್ರೂಪ್ ಬಿ ಇರುವಂತವರು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಾರೆ, ಹೆವಿ ಡಿನ್ನರ್ ಅನ್ನ ಕನ್ಸ್ಯೂಮ್ ಮಾಡಿರ್ತಾರೆ. ಸೊ 90 ಡೇಸ್ ನಂತರ ಒಂದು ಔಟ್ಕಮ್ ಅನ್ನ ನೋಡಿದಾಗ ಈ ಒಂದು ಗ್ರೂಪ್ ಅಲ್ಲಿ ಇಡೀ ದಿನದ ಕ್ಯಾಲೋರಿ ಸೇಮ್ ಕನ್ಸ್ಯೂಮ್ ಮಾಡಿರ್ತಾರೆ. ಆದ್ರೆ ಗ್ರೂಪ್ ಎ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನು ತಗೊಂಡಂಥವರಲ್ಲಿ ಒಂದು 50% ಅಷ್ಟು ಮೇಲ್ ಹಾರ್ಮೋನ್ ನ ಪ್ರಮಾಣ ಕಡಿಮೆ ಆಗಿರುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಬಹಳಷ್ಟು ಇಂಪ್ರೂವ್ಮೆಂಟ್ ಬಂದಿರುತ್ತೆ, ಅದೇ ರೀತಿಯಾಗಿ ಓವ್ಯುಲೇಷನ್ ಬಹಳಷ್ಟು ರೆಗ್ಯುಲರ್ ಆಗಿರುತ್ತೆ. ಆದ್ರೆ ಗ್ರೂಪ್ ಬಿ ಅಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಕೂಡ ಕಂಡು ಬರೋದಿಲ್ಲ. ಸೊ ಈ ಔಟ್ಕಮ್ ಇಂದ ನಮಗೆ ಏನು ಅರ್ಥ ಆಗುತ್ತೆ ಅಂತ ಅಂದ್ರೆ, ಜಸ್ಟ್ ಒಂದು ಟೈಮಿಂಗ್ಸ್ ಹಾಗೂ ಪೋರ್ಷನ್ ಕಂಟ್ರೋಲ್ ಇದನ್ನ ಸರಿಯಾಗಿ ಫಾಲೋ ಮಾಡೋದ್ರಿಂದ ಬಹಳಷ್ಟು ಒಂದು PCOS ನ ಸಿಂಪ್ಟಮ್ಸ್ ಅಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಅನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ.